ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ನಾನು ಬ್ರೆಡ್ ರೆಸಿಪಿ ಮಾಡ್ತಾ ಇದ್ದೀನಿ. ಸೊ ಬ್ರೆಡ್ಡಿಂದ ಹಲವಾರು ರೀತಿಯಿಂದ ನಾವು ಪಕೋಡ ಕೂಡ ಮಾಡಿದ್ದನ್ನು ನೋಡಿದ್ದೀವಿ. ಸೊ ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ನನ್ನದೇ ಆದಂಥ ಡಿಫ್ರೆಂಟ್ ಸ್ಟೈಲಲ್ಲಿ ನಾನು ಬ್ರೆಡ್ ಪಕೋಡನ ಮಾಡ್ತಾ ಇದ್ದೀನಿ. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್, ಬನ್ನಿ ಇವಾಗ ಮಾಡೋಣ. ಸೊ ಇಲ್ಲಿ ನೋಡಿ 1 ಕಪ್ ಅಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಸೆ ಹಿಟ್ಟು ಅಂತಿರಲ್ವ ಬಜ್ಜಿ ಮಾಡೋದನ್ನು, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಸೊ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ನೀವು ಬೇಡಂದರೆ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ನಾವು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಅಜ್ವಾನ ಹಾಕ್ಕೊಳ್ಳೋಣ. ಸೊ ಫ್ರೆಂಡ್, ಇಲ್ಲಿ ನೋಡ್ತಿರ್ಬೋದು ನಾನು ಕೈಯಿಂದ ಮ್ಯಾಶ್ ಮಾಡಿ ಈ ಥರ ಈರುಳ್ಳಿ ಸೇರಿಸ್ಕೊಳ್ಳೋಣ. ಅಂದರೆ ಸ್ಮೆಲ್ಗೋಸ್ಕರ ತುಂಬ ಪರಿಮಳ ಬರುತ್ತೆ. ಇನ್ನು ಚೆನ್ನಾಗಿ ಈ ಥರ ಕೈಲಿಂದ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಬೇಡಂದರೆ ನೀವು ಸ್ಪೂನಿಂದ ಮಿಕ್ಸ್ ಮಾಡ್ಕೊಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ತಾ ಈ ಥರ ನಾವು ಬಜ್ಜಿ ಮಾಡ್ತೀವಲ್ಲ ಅದೇ ರೀತಿ ಹಿಟ್ಟನ್ನು ನಾದ್ಕೋಬೇಕು. ಸ್ವಲ್ಪ ನಾನು ತೋರಿಸ್ತೇನೆ ನಿಮಗೆ, ಡಿಫ್ರೆಂಟಾಗಿ ಸ್ವಲ್ಪ ಇರಬೇಕಿದು. ಸ್ವಲ್ಪ ನೀರನ್ನು ಈ ಥರ ಸೇರಿಸ್ಕೊತ ಕಲಿಸ್ಕೊತ ಹೋಗಬೇಕು. ಆದರೆ ತುಂಬ ಜಾಸ್ತಿ ನೀರು ಹಾಕಬಾರ್ದು, ಮತ್ತು ತೆಳ್ಳಗಾಗ್ಬಿಡತ್ತೆ ಅದು. ನೋಡಿ ಫ್ರೆಂಡ್ಸ್, ಈ ಥರ ಹದ ಬರಬೇಕದು. ಮೆಜರ್ಮೆಂಟ್ ಈ ಥರ ಇರಬೇಕದು ಕರೆಕ್ಟಾಗಿ ನೋಡಿ. ಸೊ ಇಲ್ಲಿ ನಾನು ಇದರೊಳಗೆ ಬ್ರೆಡ್ ಪೀಸ್ಗಳನ್ನು ಈ ಥರ ನಾನು ಚಿಕ್ಕ ಈ ಥರ ಸ್ಲೈಸ್ ಮಾಡಿಕೊಂಡು ನಾನು ಈ ಥರ ಇಟ್ಟಿದ್ದೀನಿ ನೋಡಿ, ಈ ಸೈಜಲ್ಲಿ. ಸೊ ಈ ಬ್ರೆಡ್ಡನ್ನು ನೋಡಿ ಫ್ರೆಂಡ್ಸ್, ಈ ಬ್ರೆಡ್ಡನ್ನು ಇದರೊಳಗೆ ನಾನು ಈ ಥರ ಡಬ್ ಮಾಡಿ ಎಣ್ಣೆಯಲ್ಲಿ ಕರಿತೀನಿ. ಇವಾಗ ತೋರಿಸ್ತೀನಿ, ಬಿಸಿ ಇರೋಣ ಎಣ್ಣೆ. ಸೊ ನೋಡಿ ಇವಾಗ ಫ್ರೆಂಡ್ಸ್, ನಾನು ಒಂದು ಬಾಣಲೆ ಇಟ್ಟಿದ್ದೀನಿ. ಆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಬಿಸಿ ಕೂಡ ಆಗಿದೆ. ಬನ್ನಿ ಇವಾಗ ಪಕೋಡ ಈ ಥರ ಡಿಪ್ ಮಾಡಿ ಇದರೊಳಗೆ ಸೇರಿಸ್ಕೊಳ್ಳೋಣ. ಪ್ರತಿಯೊಂದು ಪಕೋಡ ಕೂಡ ಇದೇ ರೀತಿ ನೀವು ಮಾಡಿಕೊಳ್ಳಿ. ತುಂಬ ರುಚಿಯಾಗುತ್ತೆ ನೋಡಿ ಫ್ರೆಂಡ್ಸ್. ಇದು ಸ್ನ್ಯಾಕ್ಸ್ ಒಳಗಾಗಲಿ, ಆಮೇಲೆ ಇವಾಗ ರಂಜಾನ್ ರೋಜಾ ಒಂದು ಫ್ರೆಂಡ್ಸ್ ಇಫ್ತಾರಿಗೆ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗುತ್ತೆ. ಆಮೇಲೆ ಮಕ್ಕಳು ಕೂಡ ಇಷ್ಟಪಟ್ಟು ತುಂಬ ಇಷ್ಟಪಡ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಇದು ಟರ್ನ್ ಮಾಡ್ಕೊಳ್ಳೋಣ ಸ್ವಲ್ಪ. ಸ್ವಲ್ಪ ಲೋ ಫ್ಲೇಮಲ್ಲಿ ನೀವು ಈ ಥರ ಬಜ್ಜಿ ಮಾಡ್ಕೊಂತೀವಲ್ಲ ಪಕೋಡ ಥರ ಮಾಡ್ಕೊಳ್ಳಿ. ಹೆಚ್ಚಿಗೆ ಹುಡಿ ಇಟ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಒಳಗೆ ಹಾಗೆ ಹಸಿ ಇರುತ್ತೆ, ಮೇಲುಗಡೆ ಅಷ್ಟೇ ಅಂತ ಕಾಣುತ್ತೆ ಅದು. ಸೊ ಆಮೇಲೆ ಫ್ರೆಂಡ್ಸ್ ಸಪೋರ್ಟ್ ಕೂಡ ಮಾಡಿ, ಲೈಕ್, ಶೇರ್ಸ್, ಕಮೆಂಟ್ ಕೂಡ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ಓಕೆ, ಥ್ಯಾಂಕ್ ಯು, ಧನ್ಯವಾದ.